ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿ ಚುನಾವಣಾ ಫಲಿತಾಂಶ ಬಂದಿದ್ದಾಗಿದೆ. ಚುನಾವಣೋತ್ತರ ಸಮೀಕ್ಷೆಗಳು ಏನು ಪ್ರೆಡಿಕ್ಟ್ ಮಾಡಿದ್ವೋ ಅದೇ ಪ್ರಕಾರವಾಗಿ ದೆಹಲಿಯ ರಿಸಲ್ಟ್ ಬಂದಿದೆ. ಬಹುತೇಕ ಒಂದು 14ರಿಂದ 15 ಚುನಾವಣೋತ್ತರ ಸಮೀಕ್ಷೆಗಳು ಬಂದಿದ್ವು. ಅದರಲ್ಲಿ ಎಲ್ಲರೂ ಕೂಡ ಬಿಜೆಪಿಯೇ ಗೆಲ್ಲುತ್ತೆ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಒಂದು ಸಮೀಕ್ಷೆ ಮಾತ್ರ, ದೈನಿಕ್ ಭಾಸ್ಕರ್ ಮಾತ್ರ ಆಮ್ ಆದ್ಮಿ ಗೆಲ್ಲುತ್ತೆ ಅಂತ ಹೇಳಿತ್ತು. ಅದು ಸುಳ್ಳಾಗಿದೆ. ಉಳಿದಂತೆ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಸತ್ಯ ಆಗಿದೆ. ಈ ಮೂಲಕವಾಗಿ ದೆಹಲಿಯಲ್ಲಿ ಕಳೆದ 27 ವರ್ಷಗಳಿಂದ ವನವಾಸವನ್ನು ಅನುಭವಿಸುತ್ತಿದ್ದಂತಹ ಬಿಜೆಪಿಗೆ ಒಂದು ದೊಡ್ಡ ಗೆಲುವು ಸಿಕ್ಕಿದೆ. 1993ರಲ್ಲಿ ಬಿಜೆಪಿ ದೆಹಲಿಯನ್ನು ಗೆದ್ದುಕೊಂಡಿತ್ತು. 1998ರಲ್ಲಿ ಅವರ ಅಧಿಕಾರ ಅಂತ್ಯ ಆಗಿತ್ತು. ಅದಾದ ಬಳಿಕ 6 ಚುನಾವಣೆಗಳನ್ನು ಬಿಜೆಪಿ ನಿರಂತರವಾಗಿ ಸೋತಿದೆ. 1998, 2003, 2008, 2013, 2015 ಹಾಗೂ 2020. ಈ 6 ಚುನಾವಣೆಗಳ ಪೈಕಿ 3 ಕಾಂಗ್ರೆಸ್ ಗೆದ್ದುಕೊಂಡಿತ್ತು, 3 ಆಮ್ ಆದ್ಮಿ ಪಕ್ಷ ಗೆದ್ದುಕೊಂಡಿತ್ತು. ಮಿತ್ರರೇ, ಬಿಜೆಪಿಗೆ ಇದೊಂದು ರೀತಿಯಲ್ಲಿ ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕೆಂತಂದ್ರೆ ನರೇಂದ್ರ ಮೋದಿ ಅವರು ತುಂಬಾ ಪೀಕ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ 2014, 2019ರಲ್ಲೂ ಕೂಡ ದೆಹಲಿಯನ್ನ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಲೋಕಸಭೆಯಲ್ಲಿ ಅವರು ಗೆಲ್ತಾರೆ. ವಿಧಾನಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಕ್ಲೀನ್ ಸ್ವೀಪ್ ಮಾಡ್ತಾ ಇತ್ತು. ಹೀಗಾಗಿ ಬಿಜೆಪಿಗೆ ಒಂದು ಮುಜುಗರ ಆಗ್ತಾ ಇತ್ತು. ಈ ಕಾರಣದಿಂದಲೇ ಈ ಬಾರಿಯ ಚುನಾವಣೆಯನ್ನ ಬಿಜೆಪಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ಶತಾಯಗತಾಯ ಗೆಲ್ಲಲೇಬೇಕು ಅಂತೇಳಿ ಅನೇಕ ತಂತ್ರಗಾರಿಕೆಯನ್ನು ಮಾಡಿದ್ರು. ಜೊತೆಗೆ ಆಮ್ ಆದ್ಮಿ ಪಕ್ಷದಲ್ಲೂ ಕೂಡ ಸಾಕಷ್ಟು ಲೂಪ್ ಹೋಲ್ಗಳಿದ್ವು. ಅವರು ಒಂದು ಹಂತದಲ್ಲಿ ಕೊಲ್ಯಾಪ್ಸ್ ಆಗುವ ಹಂತಕ್ಕೆ ಬಂದು ನಿಂತು ಬಿಟ್ಟಿದ್ರು. ಇದೆಲ್ಲವುದನ್ನ ಬಿಜೆಪಿ ಅಡ್ವಾಂಟೇಜ್ ಆಗಿ ಬಳಸಿಕೊಂಡಿದೆ. ದೆಹಲಿಯಲ್ಲಿ ಬಿಜೆಪಿ ಗೆಲ್ಲಲು ಕಾರಣವಾದ ಅಂಶಗಳೇನು, ಆಮ್ ಆದ್ಮಿ ಪಕ್ಷ ಈ ಪರಿಯಾಗಿ ಸೋಲೋದಕ್ಕೆ ಏನು ಕಾರಣ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮಿತ್ರರೇ, ನಾನು ಕೆಲವೊಂದಷ್ಟು ಅಂಶಗಳನ್ನು ಪಟ್ಟಿ ಮಾಡಿದ್ದೀನಿ. ನನ್ನ ಪ್ರಕಾರ ಬಿಜೆಪಿ ಗೆಲ್ಲೋದಕ್ಕೆ 8 ಪ್ರಮುಖವಾದ ಅಂಶಗಳಿದ್ದಾವೆ. ಅದನ್ನು ಫೋಕಸ್ ಮಾಡಿ ಅವರು ವರ್ಕೌಟ್ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಗೆಲುವಾಗಿದೆ. ಹಾಗೆ ಆಮ್ ಆದ್ಮಿ ಪಕ್ಷ ಸೋಲೋದಕ್ಕೂ ಕೂಡ ಪ್ರಮುಖವಾದಂತಹ 7 ಅಂಶಗಳಿದ್ದಾವೆ. ನಾನು ಪಟ್ಟಿ ಮಾಡಿದಂತೆ ಸೋಲೋದಕ್ಕೊಂದು 70 ಕಾರಣಗಳಿರಬಹುದು. ಅದರಲ್ಲಿ ಪ್ರಮುಖವಾದಂತಹ 7 ಅಂಶಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ತಪ್ಪುಗಳನ್ನು ಮಾಡದೇ ಇದ್ದಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಇಂತಹ ದುರ್ದೆಸೆ ಬರ್ತಾ ಇರಲಿಲ್ಲ. ಅದೇನು ಎತ್ತ ಎಲ್ಲವುದನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಆಮ್ ಆದ್ಮಿ ಪಕ್ಷ ಈ ರೀತಿಯಾಗಿ ಕೊಲ್ಯಾಪ್ಸ್ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಆನಂತರ ಬಿಜೆಪಿ ಗೆಲುವಿಗೆ ಕಾರಣವಾದ ಅಂಶಗಳನ್ನು ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ನಾನು ಪಟ್ಟಿ ಮಾಡದಂತೆ ಆಮ್ ಆದ್ಮಿ ಪಕ್ಷಕ್ಕೆ ಇಷ್ಟೊಂದು ದೊಡ್ಡ ಸೋಲಾಗೋದಕ್ಕೆ ಮುಖ್ಯ ಕಾರಣ, ಅಂದರೆ ನಂಬರ್ 1 ಕಾರಣ ಏನು ಕೇಳಿದ್ರೆ, ಆಮ್ ಆದ್ಮಿ ಪಕ್ಷದ ಮೇಲೆ ದೆಹಲಿಯ ಜನ ಇಟ್ಟಂತಹ ನಂಬಿಕೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗಿತ್ತು. ಸತ್ಯನಾಶ ಅಂತಾರಲ್ಲ, ಆ ರೀತಿಯ ಹಂತಕ್ಕೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಬಂದು ತಲುಪಿತ್ತು. ನೀವೇ ನೋಡಿ, ಆರಂಭದಲ್ಲಿ 2013ರಲ್ಲಿ ಅರವಿಂದ್ ಕೇಜ್ರಿವಾಲ್ ಪಕ್ಷ ಕಟ್ಟಿದಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಾಯಕರು ಕೇಜ್ರಿವಾಲ್ ಜೊತೆಗೆ ನಿಂತ್ಕೊಂಡಿದ್ರು. ಕೇಜ್ರಿವಾಲ್ ಜೊತೆಗೆ ಕುಮಾರ್ ವಿಶ್ವಾಸ್ ಇದ್ರು, ಅಶುತೋಷ್ ಇದ್ರು, ಹೀಗೆ ಸಾಕಷ್ಟು ಜನ ನಾಯಕರಿದ್ರು. ಹಂತ ಹಂತವಾಗಿ ಅವರೆಲ್ಲರೂ ಕೇಜ್ರಿವಾಲ್ರನ್ನ ಬಿಟ್ಟು ಹೋಗೋದಕ್ಕೆ ಶುರು ಮಾಡಿದ್ರು. ಹೀಗೆ ಬಿಟ್ಟು ಹೋದಂತವರು ಕೇಜ್ರಿವಾಲ್ರ ನಿಜ ಬಣ್ಣವನ್ನ ಜನರ ಮುಂದಿಡೋದಕ್ಕೆ ಶುರು ಮಾಡಿದ್ರು. ಕೇಜ್ರಿವಾಲ್ ಪೋಸ್ಟ್ ಕೊಡ್ತಾ ಇದ್ರಲ್ಲ, ನಾನು ಬೇರೆ ರಾಜಕಾರಣಿಗಳಿಗಿಂತ ಭಿನ್ನವಾಗಿದ್ದೀನಿ, ನಾನು ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಅನ್ನುವ ರೀತಿಯಲ್ಲಿ ಕೇಜ್ರಿವಾಲ್ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಬಿಟ್ಟು ಹೋದಂತಹ ನಾಯಕರೇ ಹೇಳೋದಕ್ಕೆ ಶುರು ಮಾಡಿದ್ರು. ಜನರಿಗೂ ಕೂಡ ಇದರ ಅನುಭವ ಆಗೋದಕ್ಕೆ ಶುರುವಾಯಿತು. ಕೇಜ್ರಿವಾಲ್ ಏನ್ ಮಾತನಾಡ್ತಾರೆ ಆ ರೀತಿಯಾಗಿ ಅವರು ನಡೆದುಕೊಳ್ಳೋದಿಲ್ಲ. ಅವರಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಗಳಿದಾವೆ. ಇದನ್ನ ಜನ ಕೂಡ ಗುರುತು ಮಾಡಿದ್ರು. ಮಿತ್ರರೇ, ಅಣ್ಣಾ ಹಜಾರೆಯಿಂದ ಹಿಡಿದು ಎಲ್ಲರೂ ಕೂಡ ಕೇಜ್ರಿವಾಲ್ ಅವರನ್ನ ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಈ ಅಂಶ ಕೇಜ್ರಿವಾಲ್ ಅವರ ಟೋಟಲ್ ಕ್ರೆಡಿಬಿಲಿಟಿಯನ್ನೇ ಕೊಲ್ಯಾಪ್ಸ್ ಮಾಡಿತು. ಹೀಗಾಗಿ ದೆಹಲಿಯಲ್ಲಿ ಈ ಬಾರಿ ಕೇಜ್ರಿವಾಲ್ ವಿರುದ್ಧ ದೊಡ್ಡ ಆಡಳಿತ ವಿರೋಧಿ ಅಲೆ ಎದ್ದು ಕಾಣ್ತಾ ಇತ್ತು. ಎರಡನೇದಾಗಿ ಮಿತ್ರರೇ, ಕೇಜ್ರಿವಾಲ್ ಈ ಹಿಂದೆ ಕೆಲವೊಂದಷ್ಟು ಭರವಸೆಗಳನ್ನು ಕೊಟ್ಟಿದ್ರು. ನಮಗೆ ಅಧಿಕಾರ ಸಿಕ್ಕಿದ್ದೇ ಆದ್ರೆ ದೆಹಲಿಯನ್ನ ಯುರೋಪ್ನ ಸಿಟಿಗಳಂತೆ ಮಾಡ್ತೀವಿ ಅಂತ ಅವರು ಹೇಳ್ಕೊಳ್ತಾ ಇದ್ರು. ಆದ್ರೆ ಆಗಿದ್ದೇನು, ಇದ್ದಂತಹ ಒಂದೇ ಯಮುನಾ ನದಿಯನ್ನ ಇವರಿಗೆ ಶುದ್ಧೀಕರಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 2013ರ ಚುನಾವಣೆಯಲ್ಲೂ ಹೇಳಿದ್ರು, 2015ರ ಚುನಾವಣೆಯಲ್ಲೂ ಈ ಭರವಸೆಯನ್ನ ಕೊಟ್ಟಿದ್ರು, 2020ರಲ್ಲೂ ಕೂಡ ಇದೇ ಭರವಸೆಯನ್ನ ಕೊಟ್ಟಿದ್ರು. ಯಮುನಾ ನದಿಯನ್ನ ನಾವು ಥೇಮ್ಸ್ನಂತೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಆಗಿದ್ದೇನು, ಯಮುನಾ ನದಿ ಗಬ್ಬೆದ್ದು ನಾರ್ತಾ ಇತ್ತು. ಅಲ್ಲಿ ಹೋದ್ರೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಕೇಜ್ರಿವಾಲ್ ಹೇಳಿದ್ದೇನು, ಯಮುನಾ ನದಿಯನ್ನ ನಾವು ಶುದ್ಧ ಮಾಡ್ತೀವಿ ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ಅಂತ. ಜನ ಕೇಳೋದಕ್ಕೆ ಸಿದ್ಧ ಇರಲಿಲ್ಲ. ಈಗಾಗಲೇ ನಿಮಗೆ 11 ವರ್ಷ ಅಧಿಕಾರ ಕೊಟ್ಟಿದ್ದೀವಿ, ಇನ್ನು ಅಧಿಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜನ ತೀರ್ಮಾನ ಮಾಡಿಕೊಂಡಿದ್ರು. ಕೇಜ್ರಿವಾಲ್ ಒಂದಷ್ಟು ಫ್ರೀ ಬೀಸ್ ಗಳನ್ನು ಕೊಟ್ಟರು. ಜನರಿಗೆ ರೀಚ್ ಆಗುವಂತಹ ಕೆಲವೊಂದಷ್ಟು ವೆಲ್ಫೇರ್ ಸ್ಕೀಮ್ ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ದೆಹಲಿಯ ಅಭಿವೃದ್ಧಿ ಇದೆಯಲ್ಲ, ಆ ವಿಚಾರದಲ್ಲಿ ಕೇಜ್ರಿವಾಲ್ ಹಿಂದೆ ಬಿದ್ದುಬಿಟ್ರು. ದೆಹಲಿಯಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಿಗ್ತಾ ಇರಲಿಲ್ಲ. ನಾನು ಆಗ್ಲೇ ಹೇಳಿದೆ, ಕೇಜ್ರಿವಾಲ್ ಏನ್ ಹೇಳ್ತಾ ಇದ್ರು, ದೆಹಲಿಯನ್ನ ಯುರೋಪ್ ನಗರಗಳಂತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ, ನೀವು ಆಗ್ನೇಯ ಏಷ್ಯಾದ ಥೈಲ್ಯಾಂಡೋ, ಮಲೇಷ್ಯಾನೋ ಈ ಯಾವುದೋ ದೇಶದ ನಗರಗಳಿಗೂ ಕೂಡ ದೆಹಲಿಯನ್ನು ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ನಗರಗಳು ಇನ್ನೂ ಅಭಿವೃದ್ಧಿ ಆಗಿದ್ದಾವೆ. ಹೀಗಾಗಿ ಕೇಜ್ರಿವಾಲ್ ಹೇಳೋದೊಂದು,
ಮಾಡೋದೊಂದು, ಇವ್ರ ಕೈಯಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಜನರಿಗೆ ಅನಿಸೋದಕ್ಕೆ ಶುರುವಾಯಿತು. ಇದು ಅತ್ಯಂತ ಪ್ರಮುಖವಾದಂತಹ ಕಾರಣ. ದೆಹಲಿಯಲ್ಲಿ ಕಸದ ಸಮಸ್ಯೆ ವಿಪರೀತವಾಗಿದೆ, ನೀರಿನ ಸಮಸ್ಯೆ ಇದೆ. ಪ್ರತಿ ವರ್ಷವೂ ಕೂಡ ಪೊಲ್ಯೂಷನ್ ವಿಚಾರವಾಗಿ ದೆಹಲಿ ವಿಶ್ವಮಟ್ಟದಲ್ಲಿ ಸದ್ದು ಮಾಡುತ್ತೆ. ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ದೆಹಲಿಯ ಸುದ್ದಿಯನ್ನು ಓದುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಜ್ರಿವಾಲ್ ಅದಕ್ಕೇನು ಮಾಡಲಿಲ್ಲ. ಇದೆಲ್ಲದರ ಜೊತೆಗೆ 2013ರಲ್ಲಿ ಕೇಜ್ರಿವಾಲ್ಗೆ ಅಧಿಕಾರ ಕೊಡೋದಕ್ಕೇನು ಕಾರಣ? ಕೇಜ್ರಿವಾಲ್ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಹೀಗಾಗಿ ಜನ ಏನ್ ಅನ್ಕೊಂಡಿದ್ರು, ಕೇಜ್ರಿವಾಲ್ಗೆ ಅಧಿಕಾರ ಕೊಟ್ಟಿದ್ದೆ ಆದ್ರೆ ದೆಹಲಿಯಲ್ಲಿ ಭ್ರಷ್ಟಾಚಾರ ಕೊನೆಯಾಗುತ್ತೆ, ಕೇಜ್ರಿವಾಲ್ ಒಬ್ಬ ಭ್ರಷ್ಟಮುಕ್ತ ನಾಯಕನಾಗಿರ್ತಾರೆ ಅಂತ ಅಂದುಕೊಂಡಿದ್ರು. ಆದ್ರೆ ಕೇಜ್ರಿವಾಲ್ ಶರಾಬ್ ಘೋಟಾಲದಲ್ಲಿ ಸಿಕ್ಕಾಕೊಂಡ್ರು. ಮದ್ಯ ಹಗರಣದಲ್ಲಿ ಅವರೇ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿದ್ರು. 6 ತಿಂಗಳ ಕಾಲ ಜೈಲಿನಲ್ಲಿದ್ರು. ಇದರ ಪರಿಣಾಮ ಈಗ ಕೇಜ್ರಿವಾಲ್ ಅವರಿಗೆ ಸೋಲಾಗಿದೆ. ಇದರ ಜೊತೆಗೆ ಮಿತ್ರರೇ, ಕೇಜ್ರಿವಾಲ್ 2013ರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರ ಹಾವ ಭಾವ, ಅವರ ಔಟ್ಲುಕ್ ಹೇಗಿತ್ತು? ಹವಾಯಿ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾ ಇದ್ರು, ಒಂದು ದೊಗ್ಲಾ ಶರ್ಟ್ ಹಾಕೊಳ್ತಾ ಇದ್ರು. ಅಂದ್ರೆ ನಾನೊಬ್ಬ ಕಾಮನ್ ಮ್ಯಾನ್, ಆಮ್ ಆದ್ಮಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ರು. ಆದ್ರೆ ಸದ್ಯ ಕೇಜ್ರಿವಾಲ್ ಏನ್ ಮಾಡಿದ್ರು? ಶೀಶ್ ಮಹಲ್ನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ದೊಡ್ಡ ಬಂಗಲೆಯನ್ನು ಕಟ್ಸ್ಕೊಂಡ್ರು ತನಗೋಸ್ಕರವಾಗಿ. ಅದಕ್ಕೆ 100 ಕೋಟಿಯನ್ನ ಇನ್ವೆಸ್ಟ್ ಮಾಡಿಬಿಟ್ರು. ಇದು ದೆಹಲಿಯಲ್ಲಿ ದೊಡ್ಡ ಸುದ್ದಿ ಆಯಿತು. ಇದನ್ನ ಬಿಜೆಪಿಯವರು ಮನೆ ಮನೆಗೆ ತಲುಪಿಸಿದ್ರು. ಕೇಜ್ರಿವಾಲ್ ಆಮ್ ಆದ್ಮಿ ಅಲ್ಲ, ಆತ ದುಬಾರಿ ಆದ್ಮಿ ಅಂತ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಜನರಿಗೂ ಹಾಗೆ ಅನಿಸೋದಕ್ಕೆ ಶುರು ಆಯಿತು. ಜೊತೆಗೆ ಕೇಜ್ರಿವಾಲ್ ಅವರು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡ್ರಾಮಾ ಮಾಡೋದನ್ನೇ ಜಾಸ್ತಿ ಮಾಡಿದ್ರು. ಅಂದ್ರೆ ಬೇಸ್ಲೆಸ್ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅನಗತ್ಯವಾಗಿ ಮೋದಿ ವಿರುದ್ಧ ಟಾರ್ಗೆಟ್ ಮಾಡುವಂತದ್ದು. ದೆಹಲಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಕಾರಣ. ದೆಹಲಿಯ ಪೊಲೀಸ್ ವ್ಯವಸ್ಥೆ ನಮ್ಮ ವಿರುದ್ಧವಾಗಿದೆ. ದೆಹಲಿಯಲ್ಲಿ ನನಗೆ ಯಾವುದೂ ಕಂಟ್ರೋಲ್ನಲ್ಲಿಲ್ಲ. ಹೀಗೆ ಪದೇ 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 ಹೇಳೋದಕ್ಕೆ ಶುರು ಮಾಡಿದ್ರು. ಕೇಜ್ರಿವಾಲ್ ಅವರ ಎಲ್ಲ ವೈಫಲ್ಯಕ್ಕೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೂ ಕೂಡ ಜನರ ಬೇಸರಕ್ಕೆ ಕಾರಣ ಆಯಿತು. ನೀವೇನ್ ಕೆಲಸ ಮಾಡ್ತಿದ್ರಿ ಅಂತ ಜನ ಕೇಳೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ರಲ್ಲ ಜೈಲಿಂದ ಬಂದ ಬಳಿಕ, ಆನಂತರ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ ಯಾರನ್ನ? ಆತಿಶಿ ಮರ್ಲೇನರನ್ನ ಆಯ್ಕೆ ಮಾಡ್ತಾರೆ. ಮಿತ್ರರೇ, ಅದೊಂದು ಅಪ್ರಬುದ್ಧ ಆಯ್ಕೆ. ಯಾಕೆಂದ್ರೆ ಆತಿಶಿ ಮರ್ಲೇನಾಗೆ ಯಾವುದೇ ರೀತಿಯಲ್ಲೂ ಕೂಡ ಕೆಪಾಸಿಟಿ ಇರಲಿಲ್ಲ, ರಾಜಕೀಯ ಅನುಭವ ಇರಲಿಲ್ಲ. ಅವರು ಮೊದಲ ಬಾರಿ ಗೆದ್ದಂತಹ MLA, ಅವರನ್ನ ತಂದು ನೀವು ಮುಖ್ಯಮಂತ್ರಿ ಮಾಡ್ತೀನಿ ಅಂತಂದ್ರೆ ಅದು ಕೂಡ ದೆಹಲಿಗೆ. ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನೀವು ಕರ್ನಾಟಕಕ್ಕೂ ದೆಹಲಿಗೂ ಏನ್ ವ್ಯತ್ಯಾಸ ಇದೆ ಕೇಳಿದ್ರೆ, ಕರ್ನಾಟಕದಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಿದ್ದಾವೆ. ಇಲ್ಲಿ ಅನ್ಎಜುಕೇಟೆಡ್ ಜಾಸ್ತಿ ಇರ್ತಾರೆ. ಇಲ್ಲಿ ಬ್ಲೈಂಡ್ ಆಗಿ ನಂಬುವಂತವರ ಸಂಖ್ಯೆ ಜಾಸ್ತಿ ಇರುತ್ತೆ. ಆದ್ರೆ ದೆಹಲಿ ಹಾಗಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಎಜುಕೇಟೆಡ್ ವಾಸ ಮಾಡುವಂತಹ ನಗರ ಪ್ರದೇಶ. ಅದು ಇಲ್ಲಿ ಬಹಳ ಕ್ಲೆವರ್ ಆಗಿರ್ಬೇಕಾಗತ್ತೆ. ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಅತಿಶಯ ಆಯ್ಕೆಯೇ ದೊಡ್ಡ ತಪ್ಪು ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು. ಕೇಜ್ರಿವಾಲ್ ಅಲ್ಲೂ ಕೂಡ ಎಡವಿದ್ರು. ಇದೆಲ್ಲದರ ಪರಿಣಾಮ ಕೇಜ್ರಿವಾಲ್ ಈ ಬಾರಿ ಸೋತು ಹೋಗಿದ್ದಾರೆ. ಆಡಳಿತ ವಿರೋಧಿ ಅಲೆಯಲ್ಲಿ ಕೇಜ್ರಿವಾಲ್ ಕೊಚ್ಚಿ ಹೋಗಿದ್ದಾರೆ. ಬಿಜೆಪಿ ಒಂದು ಅಭೂತಪೂರ್ವ ಜಯವನ್ನು ದಾಖಲಿಸಿದೆ. ಮಿತ್ರರೇ, ಕೇಜ್ರಿವಾಲ್ ಅವರ ಎಲ್ಲ ವೈಫಲ್ಯಗಳು ಕೂಡ ಬಿಜೆಪಿ ಅವರಿಗೆ ಲಾಭ ಆಗಿದೆ. ಆದರೆ ಬಿಜೆಪಿಯವರು ಅಷ್ಟು ಸುಲಭವಾಗಿ ಗೆಲ್ಲುವಂತಹ ವಾತಾವರಣ ಇರಲಿಲ್ಲ. ಕೇಜ್ರಿವಾಲ್ ಸಾಕಷ್ಟು ಡ್ರಾಮಾ ಮಾಡಿಕೊಂಡಿದ್ರು. ಚುನಾವಣೆಯನ್ನು ಎದುರಿಸೋದಕ್ಕೆ ಏನೆಲ್ಲ ಬೇಕೋ ಎಲ್ಲದನ್ನು ಮಾಡಿಕೊಂಡಿದ್ರು. ಈ ಬಾರಿ ಹೆಚ್ಚೆಚ್ಚು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಇದೆಲ್ಲದನ್ನು ಮೆಟ್ಟಿ ನಿಂತು ಅಧಿಕಾರಕ್ಕೆ ಬರಬೇಕಾದ್ರೆ ಬಿಜೆಪಿಯವರು ಕೂಡ ಒಂದಷ್ಟು ಸರ್ಕಸ್ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಬಿಜೆಪಿಯವರು ಒಂದಷ್ಟು ಪ್ಲಾನ್ ಮಾಡಿಕೊಂಡಿದ್ರು. ಅದೆಲ್ಲವೂ ಕೂಡ ವರ್ಕೌಟ್ ಆಗಿದೆ. ದೆಹಲಿಯನ್ನ ಬಿಜೆಪಿ ಗೆದ್ದುಕೊಳ್ಳೋದಕ್ಕೆ ಮುಖ್ಯವಾದ ಕಾರಣಗಳೇನು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ. ನಂಬರ್ 1 ಕಾರಣ RSS. ನಿಮಗೆಲ್ಲ ಗೊತ್ತು, ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯಲ್ಲಿ RSS ಯಾವ ರೀತಿಯಾಗಿ ವರ್ಕೌಟ್ ಮಾಡಿತ್ತು, ಎಷ್ಟು ಸಣ್ಣ ಸಣ್ಣ ಸಭೆಗಳನ್ನು ಮಾಡಿತ್ತು, ಯಾವ ರೀತಿಯಾಗಿ RSS ಕಾರ್ಯಕರ್ತರು ಪ್ರತಿ ಡೋರ್ ಟು ಡೋರ್ ಕ್ಯಾಂಪೇನ್ ಅನ್ನು ಮಾಡಿದ್ರು. ಅದರ ರಿಸಲ್ಟ್ ಏನ್ ಬಂದಿತ್ತು ಅಂತ ನಾವು ಹರಿಯಾಣದಲ್ಲೂ ನೋಡಿದ್ವಿ, ಮಹಾರಾಷ್ಟ್ರದಲ್ಲೂ ಕೂಡ ನೋಡಿದ್ವಿ. ದೆಹಲಿಯಲ್ಲೂ ಕೂಡ ಇದೇ ಪುನರಾವರ್ತನೆ ಆಗಿದೆ. ಮೀಡಿಯಾ ರಿಪೋರ್ಟ್ ಪ್ರಕಾರ ದೆಹಲಿಯಲ್ಲಿ ಚುನಾವಣೆ ಘೋಷಣೆ ಆದ ದಿನದಿಂದಲೂ ಕೂಡ RSS ಬರೋಬ್ಬರಿ 50,000 ಚಿಕ್ಕ ಚಿಕ್ಕ ಸಭೆಗಳನ್ನು ಮಾಡಿದೆ. 50,000 ಮಿತ್ರರೇ. ದೆಹಲಿ ಅಂತ ಒಂದು ಪುಟ್ಟ ರಾಜ್ಯದಲ್ಲಿ 50,000 ಸಣ್ಣ ಸಭೆಗಳು ಅಂತಂದ್ರೆ ಯೋಚನೆ ಮಾಡಿ. 30-40 ವೋಟರ್ಸ್ ಇರ್ತಾರಲ್ಲ, ಆ ಏರಿಯಾದಲ್ಲೂ ಒಂದು ಸಭೆ. ಈ ರೀತಿಯಾಗಿ ಜಾಗೃತಿಯನ್ನು ಮೂಡಿಸಿ ದೆಹಲಿಯಲ್ಲಿ ಬಿಜೆಪಿಗೆ ವೋಟ್ ಬರುವಂತೆ ಮಾಡುವಲ್ಲಿ RSS ನ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದನ್ನು ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಹೌದು, ದೆಹಲಿಯಲ್ಲಿ RSS ದೊಡ್ಡ ಕೆಲಸವನ್ನ ಮಾಡಿದೆ ಅಂತ. ದೆಹಲಿಯ ಚಿತ್ರಣವನ್ನೇ ಬದಲಿಸಿದ್ದೇನು ಕೇಳಿದ್ರೆ ಈ ಬಾರಿಯ ಕೇಂದ್ರದ ಬಜೆಟ್. ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡಿಸುತ್ತಿದ್ದಂತೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ದೆಹಲಿ ಚುನಾವಣೆ ವಿಚಾರವಾಗಿ ಕೇಂದ್ರದ ಬಜೆಟ್ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ನಿಮಗೆ ತಿಳಿಸಿಕೊಟ್ಟಿದ್ದೆ. ಯಾಕೆ ಅಂತಂದ್ರೆ ಈ ಬಾರಿಯ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದೇನು, 12 ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ. ಇದು ಯಾರನ್ನ ರೀಚ್ ಆಗುತ್ತೆ? ಮುಖ್ಯವಾಗಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ. ದೆಹಲಿಯಲ್ಲಿ ವಾಸ ಮಾಡುವಂತವರು ಯಾರು? ದೊಡ್ಡ ಪ್ರಮಾಣದ ವೋಟರ್ಸ್ ಯಾರು? ಇದೇ ಮಧ್ಯಮ ವರ್ಗದವರು. ಇವರನ್ನೇ ಗುರಿಯಾಗಿಸಿ ಕೇಂದ್ರ ಸರ್ಕಾರ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಹೊಡೆದಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಆಗಿದೆ. ಕೇಜ್ರಿವಾಲ್ ಕಳೆದುಕೊಂಡಂತಹ ವೋಟ್ ಇರಬಹುದು, ಬಿಜೆಪಿ ಗಳಿಸಿಕೊಂಡಂತಹ ವೋಟ್ ಇರಬಹುದು. ಇದನ್ನು ನೋಡಿದಂತಹ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಮಧ್ಯಮ ವರ್ಗ ಈ ಬಾರಿ ಕಂಪ್ಲೀಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆಗಿದೆ ಅಂತ. 2015 ಇರಬಹುದು, 2020 ಚುನಾವಣೆ ಇರಬಹುದು. ಈ ಎರಡೂ ಚುನಾವಣೆಯಲ್ಲೂ ಕೂಡ ಈ ಮಧ್ಯಮ ವರ್ಗದ ವೋಟ್ ಏನಿತ್ತು ಇದು ಕಂಪ್ಲೀಟ್ ಆಗಿ ಆಮ್ ಆದ್ಮಿಗೆ ಶಿಫ್ಟ್ ಆಗಿತ್ತು. ಈ ಕಾರಣದಿಂದಾಗಿ ಕೇಜ್ರಿವಾಲ್ ಅಂತಹ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿತ್ತು. ಆದರೆ ಈ ಬಾರಿ ಏನಾಗಿದೆ, ಅದು ಆಮ್ ಆದ್ಮಿ ಪಕ್ಷದಿಂದ ಮತ್ತೆ ಬಿಜೆಪಿ ತೆಕ್ಕೆಗೆ ಬಂದಿದೆ. ಈ ಕಾರಣದಿಂದಾಗಿಯೇ ಬಿಜೆಪಿಗೆ ಒಂದು ದೊಡ್ಡ ಜಯ ಸಿಕ್ಕಿದೆ. ಇದರ ಜೊತೆಗೆ ಬಿಜೆಪಿ ಇನ್ನೊಂದು ತಂತ್ರಗಾರಿಕೆ
ಗಣಿಗಾರಿಕೆಯನ್ನು ಮಾಡಿತ್ತು. ಅದೇನು ಕೇಳಿದ್ರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತಹ ಒಂದು ಪ್ರಯತ್ನ. ನಿಮಗೆಲ್ಲ ಗೊತ್ತು, ಇಡೀ ದೇಶದಲ್ಲಿ ಗ್ಯಾರಂಟಿಗಳ ವಿರುದ್ಧವಾಗಿದ್ದು ಬಿಜೆಪಿ. ಅವರು ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾ ಇದ್ರು, ದೇಶದ ಆರ್ಥಿಕತೆಗೆ ಮಾರಕ ಅಂತ ಹೇಳ್ತಾ ಇದ್ರು. ಆದರೆ ದೆಹಲಿಯನ್ನ ಗ್ಯಾರಂಟಿಗಳಿಲ್ಲದೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಅವರಿಗೂ ಅನಿಸೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ಆಮ್ ಆದ್ಮಿ ಪಕ್ಷವೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತು, ಕಾಂಗ್ರೆಸ್ ಪಕ್ಷವೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತು. ಈ ಸಂದರ್ಭದಲ್ಲಿ ನಾವು ಗ್ಯಾರಂಟಿಗಳನ್ನು ಕೊಡೋದಿಲ್ಲ, ಆಮ್ ಆದ್ಮಿ ಪಕ್ಷ ಈಗಾಗಲೇ ಕೊಟ್ಟಂತಹ ಉಚಿತ ಸ್ಕೀಮ್ಗಳನ್ನು ನಾವು ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದ್ದೇ ಆಗಿದ್ರೆ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಬಿಜೆಪಿಯ ಸ್ಮಾರ್ಟ್ ಮೂವ್ ಏನು ಕೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಏನೇನು ಫ್ರೀ ಕೊಡ್ತಾ ಇದ್ರು ಅದೆಲ್ಲದನ್ನು ನಾವು ಮುಂದುವರಿಸ್ತೀವಿ, ಜೊತೆಗೆ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ 2500 ರೂಪಾಯಿ ಪ್ರತಿ ಮಹಿಳೆಗೂ ಕೂಡ ಪ್ರತಿ ತಿಂಗಳು ಕೊಡ್ತೀವಿ ಹೀಗಂತ ಘೋಷಣೆ ಮಾಡಿಬಿಟ್ರು. ಮಿತ್ರರೇ, ಇದೊಂದು ದೊಡ್ಡ ರೀತಿಯಲ್ಲಿ ಬಿಜೆಪಿಗೆ ಕೈ ಹಿಡಿದಿದೆ. ಯಾಕೆಂತಂದ್ರೆ ಕೇಜ್ರಿವಾಲ್ ಈಗಾಗಲೇ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ರು, ಉಚಿತ ನೀರನ್ನು ಕೊಡ್ತಾ ಇದ್ರು, ಫ್ರೀ ಬಸ್ ಕೂಡ ಮಹಿಳೆಯರಿಗಿತ್ತು. ಇದನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದೆ ಆದರೆ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇತ್ತು. ಯಾರು ತಾನೇ ಓಟ್ ಹಾಕ್ತಾರೆ ಹೇಳಿ? ಅದರಲ್ಲೂ ಕೆಳ ಮಧ್ಯಮ ವರ್ಗದವರಂತೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಬಡವರು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹೀಗಾಗಿ ಬಿಜೆಪಿಯವರು ಹೇಳಿದ್ರು, ಆಮ್ ಆದ್ಮಿ ಪಕ್ಷ ಈಗಾಗಲೇ ಘೋಷಣೆ ಮಾಡಿರುವಂತಹ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನು ಹಾಗೆ ಮುಂದುವರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಇನ್ನೂ ಹೆಚ್ಚಿನ ವೆಲ್ಫೇರ್ ಸ್ಕೀಮ್ಗಳನ್ನು ಜನರಿಗೆ ಕೊಡ್ತೀವಿ, ನಗರ ಪ್ರದೇಶದಲ್ಲಿ ಜನರ ಬದುಕನ್ನು ಈಸಿ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಮಾಡಿದ್ರು. ಇದು ಕೂಡ ಬಿಜೆಪಿಯ ಗೆಲುವಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಜೊತೆಗೆ ಕೇಜ್ರಿವಾಲ್ ಮೇಲಿದ್ದಂತಹ ಎಲ್ಲಾ ಭ್ರಷ್ಟಾಚಾರದ ಆರೋಪಗಳನ್ನು ಜನರಿಗೆ ರೀಚ್ ಮಾಡಿಸುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ. ಅದು ಅಮಿತ್ ಶಾ ಇರಬಹುದು, ಜೆ ಪಿ ನಡ್ಡಾ ಇರಬಹುದು, ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿರಬಹುದು. ಇವರೆಲ್ಲರೂ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಟೀಕೆ ಮಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಅನ್ನು ಪ್ರಸ್ತಾಪ ಮಾಡಿದ್ರು. ನಾವು ಉಳಿಸಿದಂತಹ ಹಣವನ್ನು ಜನರಿಗೆ ಕೊಡ್ತೀವಿ ಹೊರತು ನಾವು ಶೀಶ್ ಮಹಲ್ ನಲ್ಲಿ ವಾಸ ಮಾಡೋದಿಲ್ಲ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಾತನಾಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಕೇಜ್ರಿವಾಲ್ ಭ್ರಷ್ಟ ಅನ್ನುವ ರೀತಿಯಲ್ಲಿ ಬಿಜೆಪಿಯವರು ಪ್ರಚಾರ ಮಾಡಿದ್ರು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಕೈ ಹಿಡಿದಿದೆ. ಇದರ ಜೊತೆಗೆ ಮಿತ್ರರೇ, ಬಿಜೆಪಿಯ ಗೆಲುವಿಗೆ ಇನ್ನೊಂದು ಕಾರಣವಾದಂತಹ ಅಂಶ ಏನು ಕೇಳಿದ್ರೆ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಲೋಕಸಭೆಯಲ್ಲಿ ಮಾಡಿಕೊಂಡಂತಹ ಮೈತ್ರಿ. ಇದರಿಂದಾಗಿ ದೆಹಲಿಯಲ್ಲಿ ಅನೇಕರಿಗೆ ಒಂದು ಇರಿಸು ಮುರುಸು ಉಂಟಾಗಿತ್ತು. ಯಾಕೆಂದ್ರೆ ಕೇಜ್ರಿವಾಲ್ ಈ ಹಿಂದೆ ಏನು ಹೇಳ್ತಾ ಇದ್ರು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯವಾದಂತಹ ಪಕ್ಷವನ್ನ ದೆಹಲಿಯಲ್ಲಿ ಹುಟ್ಟಾಕಿದ್ದೀನಿ. ಯಾಕೆಂದ್ರೆ ಒಂದು ಕಡೆ ಬಿಜೆಪಿ ಇತ್ತು, ಇನ್ನೊಂದು ಕಡೆ ಕಾಂಗ್ರೆಸ್ ಇತ್ತು, ಜನರಿಗೆ ಆಯ್ಕೆಗಳಿರಲಿಲ್ಲ. ಹೀಗಾಗಿ ನಾನು ಇವರಿಬ್ಬರಿಗಿಂತಲೂ ಭಿನ್ನವಾದಂತಹ ಪಕ್ಷ, ನಾನು ಭ್ರಷ್ಟಾಚಾರ ಮುಕ್ತವಾದಂತಹ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀನಿ ಅಂತ ಕೇಜ್ರಿವಾಲ್ ಪೋಸ್ಟ್ ಕೊಡ್ತಾ ಇದ್ರು. ಆದರೆ 2024ರ ಲೋಕಸಭಾ ಚುನಾವಣೆ ವೇಳೆಗೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ಆಮ್ ಆದ್ಮಿ ಪಕ್ಷ ಕೈ ಜೋಡಿಸ್ಬಿಡ್ತು. ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಕೈ ಹಿಡಿದು ಓಡಾಡೋದಕ್ಕೆ ಶುರು ಮಾಡಿಬಿಟ್ರು. ಇದನ್ನ ದೆಹಲಿಯ ಜನ 2024ರಲ್ಲಿ ತಿರಸ್ಕಾರ ಮಾಡಿದ್ರು. ಆಮ್ ಆದ್ಮಿ ಪಕ್ಷದ ನಿಜ ಬಣ್ಣ ಜನರಿಗೆ ಗೊತ್ತಾಗ್ಬಿಟ್ಟಿತ್ತು. ಇವರು ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಇದನ್ನ ಅರ್ಥ ಮಾಡಿಕೊಂಡಿದ್ದಂತಹ ಕೇಜ್ರಿವಾಲ್ ಏನ್ ಮಾಡಿದ್ರು, ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಮೈತ್ರಿ ಇಲ್ಲ, ಕಾಂಗ್ರೆಸ್ ಅನ್ನ ದೂರ ತಳ್ಳಿಬಿಟ್ರು. ಕೇಜ್ರಿವಾಲ್ ಮಾಡಿದಂತಹ ಈ ರಾಜಕೀಯ ಡ್ರಾಮಾ ಕೇಜ್ರಿವಾಲ್ ಇತರೆ ರಾಜಕಾರಣಿಗಳಿಗಿಂತ ಏನು ಭಿನ್ನ ಅಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡಿತು. ಹೀಗಾಗಿ ದೆಹಲಿಯ ಪ್ರಬುದ್ಧ ಮತದಾರ ತನ್ನ ಅಂತಿಮ ತೀರ್ಪನ್ನು ಕೊಟ್ಟಿದ್ದಾನೆ. ಬಿಜೆಪಿಗೆ ಒಂದು ಕಂಫರ್ಟಬಲ್ ಮೆಜಾರಿಟಿಯನ್ನು ಕೊಟ್ಟಿದ್ದಾನೆ. ಮುಂದಿನ 5 ವರ್ಷಗಳ ಕಾಲ ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ಸಂಕಷ್ಟ ಇಲ್ಲದೆ, ಬೇರೆಯವರ ಮುಲಾಜಿಲ್ಲದೆ ದೆಹಲಿಯಲ್ಲಿ ಅಧಿಕಾರವನ್ನು ನಡೆಸಬಹುದು. ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ಬಹಳ ಕುತೂಹಲ ಇದೆ. ಯಾಕೆಂದ್ರೆ ಬಿಜೆಪಿ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಯಾರನ್ನೂ ಕೂಡ ಘೋಷಣೆ ಮಾಡಿರಲಿಲ್ಲ. ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸಿದೆ. ಮುಂದೆ ಯಾರಿಗೆ ಮುಖ್ಯಮಂತ್ರಿ ಗಾದಿಯನ್ನು ಬಿಜೆಪಿ ಕೊಡುತ್ತೆ ಎನ್ನುವಂಥ ಕುತೂಹಲ ಬಹಳಷ್ಟಿದೆ. ಕೆಲವೊಂದಷ್ಟು ಹೆಸರುಗಳು ಕೂಡ ಓಡಾಡ್ತಾ ಇದೆ. ಆ ಬಗ್ಗೆ ಸಪರೇಟ್ ಆದಂತಹ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ದೆಹಲಿ ಬಿಜೆಪಿ ವಿಕ್ಟರಿಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.